ಗುರುಜಿ, ಆ ಕೊನೆಯ 3 ರಾಶಿಗಳ ಕುರಿತು ಹೇಳ್ಬಿಡ್ತೀರಾ ಈಗ? ಜೊತೆಗೆ ಸಂಸ್ಕಾರಗಳ ಕುರಿತು ಏನ್ ಹೇಳ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಮ್ಮಲ್ಲಿ ಸಂಸ್ಕಾರಗಳು ಸಾಕಷ್ಟಿವೆ, ಆದರೂ ಈ ರಾಶಿಗಳು ಮುಗಿಸ್ಬಿಡ್ತೀನಿ, ಸಂಸ್ಕಾರವೂ ಹೇಳೋಣ. ಇಲ್ಲಿ ನಮ್ಗೆ ಉಳಿದಿರತಕ್ಕಂಥ ರಾಶಿಗಳು ಇನ್ನು 3. ಈ 3 ರಾಶಿಗಳು ಆಗಲೇ ಹೇಳ್ಬಿಡ್ಬೋದಾಯ್ತು, ಬೇಗ ಹೇಳ್ಬಿಡ್ಬೋದಾಯ್ತು. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾತಕ್ಕೆ ಅದನ್ನು ವಿಚಾರ ಹೇಳ್ತೀನಿ ಅಂತ. ಕೇಳ್ಕೊಳ್ಳಿ. ಕರ್ಕಾಟಕ ರಾಶಿ ಅಂದರೆ ಜಲ, ನೀರು. ಜಗತ್ತಲ್ಲಿ ಎಲ್ಲರೂ ನಾವು ಇರೋದೇ ನೀರಲ್ಲಿ. ನೀರಿಂದನೇ ಬದುಕ್ತಿದ್ದೀವಿ, ನೀರಿಂದನೇ ಸಾಯ್ತಿದ್ದೀವಿ. ಪ್ರತಿಯೊಬ್ಬನು ನೀರಿನ ಮುಖಾಂತರವೇ ಅನುಗುಣ. ನೀರು ಇಲ್ಲದೆ ಜಗತ್ತಲ್ಲಿ ಏನೂ ಏನು ಬೇಕಾದರೂ ಬೇಡ ಅನ್ಬೋದಂತೆ, ದುಡ್ಡು ಬೇಡ ಅನ್ಬೋದಂತೆ, ಆಸ್ತಿ ಬೇಡ ಅನ್ಬೋದು ಅಂತ. ನೀರು ಮಾತ್ರ ಅಯ್ಯೋ ಬೇಡ ಅನ್ನಕ್ಕೆ ಸಾಧ್ಯವಿಲ್ಲ, ಸ್ವಲ್ಪ ಅರೋದು ನೀರು ಬೇಕು. ಯಾವ ಜೀವರಾಶಿನೂ ನೀರಿಲ್ಲದೆ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಂತರ್ಜಲ ಅಂತ ಕರಿತೀವಿ. ದೇಹದಲ್ಲೂ ಕೂಡ ಅಂತರ್ಜಲ ಇದ್ದರೂ ಈ ನೀರು ರಾಶಿಯಾಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಜಲ ತ್ರಿಕೋಣದಲ್ಲಿ ಇರತಕ್ಕಂಥ ವಿಚಾರ, ಜಲತತ್ವದಲ್ಲಿರ್ತಕ್ಕಂಥ ಮೋಕ್ಷ. ಇದು ಯಾವತ್ತೂ ಮೋಕ್ಷ ತ್ರಿಕೋಣ ಅಂತ ಕೂಡ ಹೇಳಿದ್ದೀನಿ. ಇವರಿಗೆ ದೇವತೆಗಳು ಯಾರು? ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಇದು ಕೊನೆಯದಾಗಿರ್ತಕ್ಕಂಥ ಅಂಶ. ಅಂದರೆ ಎಲ್ಲರೂ ಜೀವನದಲ್ಲಿ ಜಲವಾಗಿರ್ತಕ್ಕಂಥದ್ದು ಮೋಕ್ಷ ಲೋಕಕ್ಕೆ ಕೊನೆಯದಾಗಿ ಗುರು. ಈ ಜಲತತ್ವದಲ್ಲಿ ಯಾರ್ಯಾರು, ಈ 3 ಜನ ಯಾರ್ಯಾರು ಅಂದರೆ ಚಂದ್ರ, ಕುಜ ಮತ್ತು ಗುರು. ಚಂದ್ರ, ಕುಜ ಮತ್ತು ಗುರು. ನೋಡಿ, ಕರ್ಕಾಟಕ ಅಂದರೆ ಚಂದ್ರ, ವೃಶ್ಚಿಕ ಅಂದರೆ ಕುಜ, ಮೀನ ಅಂದರೆ ಗುರು. ಈ 3 ಜನ ಯಾವತ್ತಿದ್ರೂ ನಮ್ಗೆ ಜೀವನವನ್ನು ಕಾಪಾಡ್ತಾರೆ. ಗಜಕೇಸರಿ ಯೋಗ. ಗುರು ಚಂದ್ರ ಏನಾಗುತ್ತೆ? ಗಜಕೇಸರಿ ಯೋಗ ಆಯಿತು. ಅದೇ ಚಂದ್ರ ಮತ್ತು ಮಂಗಳ ಏನಾಯಿತು? ಚಂದ್ರ ಮಂಗಳ ಯೋಗವಾಯಿತು. ಅದೇ ಮಂಗಳ ಅಂದರೆ ಗುರು ಮಂಗಳ ಯೋಗವಾಯಿತು. ಎಷ್ಟು ಸಂಬಂಧ! ಅದಕ್ಕೆ ಹೇಳೋದು, ಉತ್ತರ ಪ್ರಾಂತವೆಲ್ಲ ಚಂದ್ರ, ದಕ್ಷಿಣ ಪ್ರಾಂತವೆಲ್ಲ ಕುಜ, ಎರಡಕ್ಕೂ ಮಧ್ಯ ಗುರು. ಅದನ್ನೇ ದಕ್ಷಿಣ ಕಾಶಿಯಾಗಿರ್ತಕ್ಕಂಥದ್ದೇ ವಿಶೇಷವಾಗಿರತಕ್ಕಂಥದ್ದು ಯಾವುದು? ಉಜ್ಜಯಿನಿ ಮಹಾಕಾಳೇಶ್ವರ. ಅದಕ್ಕೆ ಆದಿ ಮಧ್ಯ ಅಂತ್ಯ. ಆದಿಯಾಗಿರ್ತಕ್ಕಂಥದ್ದು ಮಹಾನಸ ಸರೋವರ, ಮಹಾ ಕೈಲಾಸ. ಭೂಮಿಯಲ್ಲಿ ಇರ್ತಕ್ಕಂಥ ಕರ್ಮಭೂಮಿ ಕೊನೆ ಭಾಗದಲ್ಲಿರ್ತಕ್ಕಂಥದ್ದು ಪಾದಾರವಿಂದಂ ಶರಣಂ ಅಹಂ ಪ್ರಬದ್ಯೆ. ನಾವು ಯಾವತ್ತೂ ಶರಣಾಗತವಾಗತಕ್ಕಂಥದ್ದೇ ಕುಜನಾಂಶ. ಅದಕ್ಕೆ ದಕ್ಷಿಣ ಅಂತ ಕರಿತೀವಿ. ಇಡೀ ಜಗತ್ತಲ್ಲಿ ದಕ್ಷಿಣ ಒಂದೇ ಉಳಿಯೋದು. ಎಂಥ ಪ್ರಳಯ ಕಾಲ ಬಂದರೂ, ಪ್ರಕೃತಿಯ ಲಯವಾದರೂ ದಕ್ಷಿಣ ಒಂದೇ. ಆ ಜಗನ್ಮಾತೆ ಹೀಗೆ ಎತ್ಕೊಂತಾಳೆ. ಪರಮೇಶ್ವರನು ಬಂದು ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಗುರು ಚಂದ್ರ ಇಬ್ಬರೂ ಬಂದು ಜರಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ ಕೈಲಾಸದಿಂದ. ಆ ಮೋಕ್ಷಕ್ಕೆ ಇರತಕ್ಕಂಥ ಕರ್ಕಾಟಕ ರಾಶಿಗೆ ಮಾಹೇಶ್ವರಿ. ಈ ಮಾಹೇಶ್ವರಿ ಇನ್ಯಾರೂ ಅಲ್ಲ, ಚೌಡೇಶ್ವರಿನೇ ಮಾಹೇಶ್ವರಿ. ಅದಕ್ಕೆ ಇಡೀ ಜಗತ್ತಲ್ಲಿ ಎಲ್ಲೇ ಹೋಗಿ ಒಂದು ಗ್ರಾಮ ದೇವತೆ ಇದ್ದೇ ಇರ್ತಾಳೆ. ಅವಳು ಮಾಹೇಶ್ವರ ಸ್ವರೂಪದಲ್ಲಿ ತ್ರಿಶೂಲ ಇಟ್ಕೊಂಡಿರ್ತಾಳೆ, ಹಾವಿನ ಸ್ವರೂಪದಲ್ಲಿ ಹಾವಾಗಿ ಇಟ್ಕೊತಾಳೆ, ಭೂಮಿ ಒಳಗೆ ಇರ್ತಾಳೆ, ತಲೆ ಭಾಗ ಮಾತ್ರ ಇರ್ತಾಳೆ, ದೇಹದ ಮಾತ್ರ ಇರ್ತಾಳೆ. ಇಂಥ ಒಂದು ಯೋನಿ ಸ್ವರೂಪದಲ್ಲಿ ಭೂ ಸ್ಪರ್ಶವಾಗಿರ್ತಾಳೆ. ಅವಳನ್ನೇ ಅಂತರ್ಗಂಗೆಯಾಗಿ ಕೂತಿರ್ತಾಳೆ. ಅಂತರ್ಗಂಗೆಯಾಗಿ ಕೂತಿದ್ದಾಗ ಅವಳೇನು ತೆಗಿವಿ? ಗದಗಲ್ಲಿರ್ತಕ್ಕಂಥ ವಿಚಾರ ಆ ಸೌದತ್ತಿ ಎಲ್ಲಮ್ಮ. ಅವಳು ಪ್ರಾತಃ ಕಾಲದಲ್ಲಿ ಮಾಹೇಶ್ವರಿ ಅಂತ ಕರಿತೀವಿ. ಮಹೇಶ್ವರನ ಹೆಂಡತಿಯಾಗಿರೋಳೆ, ಭೂಸ್ಪರ್ಶವನ್ನು ಮಾಡ್ಕೊಂಡು ಕೂತಿರೋಳು, ರಣಚಂಡಿ ಆಗಿರ್ತಕ್ಕಂಥವಳು. ಪೂರ್ತಿಯಾಗಿ ಆ ಜಡೆಯನ್ನು ಬಿಟ್ಕೊಂಡು ಹಾಗೆ ಕೂತಿರ್ತಾಳೆ, ರೌದ್ರ ಸ್ವರೂಪದಲ್ಲಿ ಕೂತಿರ್ತಾಳೆ. ಅಂಥ ಒಂದು ಮಾಹೇಶ್ವರಿ. ವೃಶ್ಚಿಕ ರಾಶಿಯವರಿಗೆ ವಾರಾಹಿ. ವಾರಾಹಿ ಎಲ್ಲಿರುತ್ತೆ? ನೀವೆಲ್ಲ ಏನು ಅಂದರೆ ತಂಜಾವೂರಿಗೆ ಹೋದರೆ ಮಾತ್ರ ನಿಮಗೆ ವಾರಾಹಿ ದರ್ಶನವಾಗುತ್ತೆ. ಭಾಳ ಚೆನ್ನಾಗಿರ್ತಕ್ಕಂಥ ವಾರಾಹಿ. ಅವಳು ತಂಜಾವೂರು ಬೃಹದೇಶ್ವರನ ಹಿಂಭಾಗದಲ್ಲಿ ವಾರಾಹಿ ಕೂತಾಳೆ. ಅವಳನ್ನ ಮಾತ್ರ ಯಾವ ಕಾಲಕ್ಕೂ ವೃಶ್ಚಿಕ ರಾಶಿಯವರು ಹೋಗಬೇಕು. ಯಾಕಂದರೆ ರಾಜಕೀಯದಲ್ಲಿ ವೃಶ್ಚಿಕ ರಾಶಿಯವರು ಸಾಕಷ್ಟು ಜನ ಇದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ಜೀವನ ಪರ್ಯಂತ ಹೆಂಗಸರು ನಾವುಗಳು ಏನು ಸೋಷಿಯಲ್ ವರ್ಕ್ ದೇಹಕ್ಕೋಸ್ಕರ ದೇಶಕ್ಕೋಸ್ಕರ ಅಂತ ದುಡಿತಾ ಇರ್ತಾರೆ. ಅವರುಗಳಿಗೆ ಯಾವತ್ತಿದ್ರೂ ಸಂಬಳಪೂರ್ವಕವಾಗಿರ್ತಕ್ಕಂಥದ್ದೇ ಆ ರಹಸ್ಯ. ಆ ರಹಸ್ಯ ಎಲ್ಲಿದೆ? ತಂಜಾವೂರು ಬೃಹದೇಶ್ವರನ ಹಿಂಭಾಗದಲ್ಲಿ ವಾರಾಹಿ ಕೂತಾಳೆ. ಇದು ಗುಪ್ತಸ್ತರವಾಗಿ ಕೂತಿರತಕ್ಕಂಥ ವಾರಾಹಿ. ಈ ವಾರಾಹಿನ ಇನ್ನೆಲ್ಲೂ ಜಗತ್ತಲ್ಲಿ ನೀವು ಸಂರಕ್ಷಣಾ ಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಳ್ಳೋಕ್ಕಲ್ಲ. ವೃಶ್ಚಿಕ ರಾಶಿಗೆ ಯಾವತ್ತಿದ್ರೂ ಅಲ್ಲೇ ಸ್ಮರಣೆ. ಅದಾದಮೇಲೆ ಮೀನರಾಶಿಗೆ ಇರ್ತಕ್ಕಂಥ ಗುರು ಇಂದ್ರಾಣಿ. ಆ ಇಂದ್ರಾಣಿ ಅಂತಕ್ಕಂಥದ್ದೇನು? ಸೂರ್ಯನೇ ಇಂದ್ರಾಣಿ. ಪೂರ್ವನೇ ಪಶ್ಚಿಮ ಅನುಗ್ರಹದಲ್ಲಿ ಸಿದ್ಧಿ. ಅಂದ್ರೇನು? ಪೂರ್ವದಲ್ಲೇ ನಿಮ್ಮ ಮನೆ ಇರಬೇಕು, ಪೂರ್ವಕ್ಕೆ ನಮಸ್ಕಾರ ಮಾಡಬೇಕು. ಸಾಕ್ಷಾತ್ ಯಾವತ್ತಿದ್ರೂ ಪೂರ್ವದಲ್ಲೇ ಓಡಾಡಬೇಕು, ಯಾವತ್ತಿದ್ರೂ ಇಂದ್ರ ಅಂತ ನಮಸ್ಕಾರ ಮಾಡಬೇಕು ಆಕಾಶ ಮಾರ್ಗದಲ್ಲಿ. ಇದೆಲ್ಲ ದೈವಚಿಂತನೆ. ಇದನ್ನ ಸಂಸ್ಕಾರ ಮಾರ್ಗದಲ್ಲಿ ಇರತಕ್ಕಂಥ ಇಷ್ಟೂ ದೇವತೆಗಳನ್ನ ಮೇಷದಿಂದ ಹಿಡಿದು ಕೊನೆಯ ಭಾಗದಲ್ಲಿರ್ತಕ್ಕಂಥ ಮೀನರಾಶಿಯವರೆಗೂ ಎಲ್ಲ ಪೂರ್ತಿಯಾಗಿರ್ತಕ್ಕಂಥ 12 ರಾಶಿಗೆ 12 ದೇವತೆಗಳ ಸ್ಮರಣೆನೇ ಇಂದಿನ ಜೀವನ ಚರಿತ್ರೆ. ಇಂಥ ಜೀವನ ಚರಿತ್ರೆಯಲ್ಲಿ ಎಲ್ರಿಗೂ ಲೋಕ ಸುಭಿಕ್ಷವಾಗಿರ್ತಕ್ಕಂಥ ಗುರುವಾರದಂದು ಪರಿಪೂರ್ಣ ಅನುಗ್ರಹವನ್ನು ಕೊಡ್ತಕ್ಕಂಥ ಈ ಗುರು ಅನುಗ್ರಹ ಯಾವತ್ತಿದ್ರೂ ಇದು ರಹಸ್ಯವಾಗೇ ಇತ್ತು. ರಹಸ್ಯವಾಗಿದ್ದನ್ನೆಲ್ಲ ಯಾತಕ್ಕೆ ಕೊಟ್ವಿ? ಎಲ್ರಿಗೂ ಗೊತ್ತಿದ್ದೆ ಅಂತಲ್ಲ.
ಕೆಲವರೆಲ್ಲ ಅಯ್ಯೋ ಗೊತ್ತಿರೋದೇನೋ ಕೊಟ್ಬಿಟ್ರ ಅಂತ, ಅವರುಗಳಿಗೂ ಸಾಧಾರಣವಾಗಿ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವೇ ಇದೆಲ್ಲ. ಅದಕ್ಕೆ ಎಂಥ ಮಹಾಗ್ರಂಥಗಳಲ್ಲಿ ಇರತಕ್ಕಂಥ ರಹಸ್ಯಗಳನ್ನ ಕೊಟ್ಟಿದ್ದೀವಿ ಅಂದರೆ ಅವರುಗಳು ಸ್ವತಃ ಬರ್ಕೊಂಡು ನಾಳೆ ಅವ್ರಿಗೂ ವಿದ್ಯಾದಾನಗಳು ಮಾಡ್ಕೊಳ್ಳೋಕ್ಕೆ ಗುರು ಮಹಿಮೆನೇ ವಿಶೇಷ. ಅದಕ್ಕೆ ಇಂಥ ಒಂದು ಗುರು ಮಹಿಮೆಯಲ್ಲಿ ಗುರುವಾರದಂದು ಸ್ಮರಣೆ ಮಾಡಿರ್ತಕ್ಕಂಥ ಇವತ್ತು ನಾವು ಆ ಪ್ರತ್ಯಂಗರ ದುರ್ಗಾನ ಸ್ಮರಣೆ ಮಾಡ್ಕೋಬೇಕು. ಇವತ್ತೆಲ್ಲರೂ ಆ ಪ್ರತ್ಯಂಗರ ದುರ್ಗಾ ಸ್ಮರಣೆ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರ್ತಕ್ಕಂಥ ಆರೈಕೆ. ಆ ಪ್ರತ್ಯಂಗರ ದುರ್ಗಾನ ಯಾವತ್ತಿದ್ರು ಶತ್ರು ವಿನಾಶಿನಿ, ಜಗತ್ತಲ್ಲಿ ಎಲ್ಲ ಸಂರಕ್ಷಣೆ ಆಗಿರ್ತಕ್ಕಂಥದ್ದು ಸಿಂಹವಾಹಿನಿ. 9 ಸಿಂಹಗಳ ಮೇಲೆ ಕೂತಿರ್ತಕ್ಕಂಥದ್ದೇ ನವದುರ್ಗ. ಆ ಎಲ್ಲ ಸಿಂಹಗಳ ವಾಹಿನಿಯಾಗಿರ್ತಕ್ಕಂಥ ಅವಳು ಮುಖವೇ ಸಿಂಹವಾಹಿನಿ ಆಗಿರ್ತಕ್ಕಂಥವಳು ಪ್ರತ್ಯಂಗಿರ ದುರ್ಗ ಯಾವತ್ತು ಪಾತಾಳದಲ್ಲಿ ಅಡಗಿರ್ತಾಳೆ. ಶರಬೇಶ್ವರನ ಬಲಭಾಗದಲ್ಲಿರ್ತಕ್ಕಂಥ ರೆಕ್ಕೆಯಲ್ಲಿ ವಾಸವಾಗಿರ್ತಾಳೆ, ಎಡಭಾಗದಲ್ಲಿ ಭದ್ರಕಾಳಿ. ಅದಕ್ಕೆ ಇವಳನ್ನ ಶರಬೇಶ್ವರನ ಪತ್ನಿ ಪ್ರತ್ಯಂಕರ ದುರ್ಗ ಅಂತ ಕರಿತೀವಿ. ಇವು ಬಹಳ ರೌದ್ರ. ಇದಕ್ಕೆ ಪುಸ್ತಕಗಳು ಮಾಡಿದ್ದೀವಿ, ಅದನ್ನ ಅಷ್ಟೋತ್ತರ ಶತನಾವಳಿ ಚೆನ್ನಾಗಿ ಓದ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಪ್ರತಿದಿನ ಏನಾದರೂ ಒಂದು ಹೇಳ್ತಿರ್ತೀವಿ. ಹೇಳ್ತಕ್ಕಂಥದ್ದನ್ನ ತಾವು ಕೇಳ್ತಿರ್ತೀರಾ, ಆದರೆ ಕೇಳೋದು ದೊಡ್ಡದಲ್ಲ, ಆಚರಣೆ ಇರಬೇಕು. ಮುಂದಿನ ಪೀಳಿಗೆಗೆ ಉಳಿಸ್ಕೊಂತ ಹೋಗ್ಬೇಕು. ಯಾಕೆಂದ್ರೆ ಎಲ್ಲಿವರೆಗೂ ಆಗತ್ತೋ ಅಷ್ಟು ಮಟ್ಟಿಗೆ ನಾನು ತಿಳಿಸ್ಬೋದು. ತಿಳಿಸೋವರೆಗೂ ನಮ್ಮ ಕಾಲ ಮುಗ್ದು ಹೋಗುತ್ತೆ. ಅವಧಿ ಎಲ್ಲಿ ಹೋಗುತ್ತೋ ಕಾಲವೆಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಅರಿತಿರುವ ಕೆಲವು ಅಂಶಗಳನ್ನ ನಿಮ್ಮ ಒಂಥರ ಜ್ಞಾನ ಬುದ್ಧಿಯಿಂದ ನಮಗೆ ಆಯ್ದ ಅಂಶಗಳನ್ನ ಪ್ರತಿದಿನವೂ ತಿಳಿಸ್ತಾ ಬಂದಿದ್ದೀರಾ. ಈ ಒಂದು ಮಾರ್ಗದರ್ಶನ ಖಂಡಿತವಾಗ್ಲೂ ನಾವೆಲ್ಲರೂ ಯಾವಾಗ್ಲೂ ಬಯಸ್ತೀವಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಎಂದಿನಂತೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.